ಹೆಂಗಿದ್ದೀರಾ ಡಾಕ್ಟ್ರೆ? ತುಂಬಾ ಜನ ಬೀಳಿಸ್ಕೊಳಕ್ ಟ್ರೈ ಮಾಡಿದ್ರು ನನ್ನ, ಆದ್ರೆ ಈ ಹಾರ್ಟ್ ನ ಕದ್ದಿರೋ ಕಳ್ಳ ನೀನೊಬ್ನೇ ಚಿನ್ನ. ಸಿದ್ದರಾಮಯ್ಯ ಇದ್ರೇನೆ ಒಳ್ಳೇದು, ಯಾಕಂದ್ರೆ ತುಂಬಾ ಚೇಂಜಸ್ ಬಂದಿದೆ. ಮಹಿಳೆಯರಿಗೆ ಫ್ರೀ ಬಸ್ ಇದೆ, ಮತ್ತೆ ಅದು ಗೃಹ ಜ್ಯೋತಿ, ಮತ್ತೆ ಆಲ್ ತುಂಬಾ ಫೆಸಿಲಿಟಿ ತಂದಿದ್ದಾರೆ. ಇವರೇ ಇದ್ರೆ ಮುಂದಕ್ಕೆ ಇನ್ನ ಅವ್ರ ಫೆಸಿಲಿಟಿ ತರಬಹುದು ವುಮೆನ್ಸ್ಗೆ, ಚಿಲ್ಡ್ರನ್ಸ್ಗೆ. ಈಗ ನೋಡ್ತಾ ಇದೀವಿ ಇತ್ತೀಚೆಗೆ ಕ್ರೈಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ, ರೋಡ್ಸ್ ಎಲ್ಲ ಸೇಫ್ಟಿ ಆಗಿದೆ. ಇವರೇ ಸಿದ್ದರಾಮಯ್ಯ ಇದ್ರೆ ಇಟ್ಸ್ ಬೆಸ್ಟ್. 10 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತೀವಿ. ಏನ್ರಮ್ಮ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂದ್ರೆ ಸುಮ್ಮನೆ ಕೂತಿದ್ದೀರಲ್ಲ ನೀವು. ನಾನೀಗ ಅಡಿಗೆ ಮಾಡಕ್ ಕೂತಿರ್ಬೇಕಾದ್ರೆ ನಂಗೊಂದು ಗಾದೆ ನೆನಪಾಗ್ತಿದೆ, ಅದು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಕೆಟ್ಟ ಮೇಲೆ ಬುದ್ಧಿ ಬಂತು, ಅಟ್ ಮೇಲೆ ಒಲೆ ಉರಿತು ಅಂತೇಳಿ. ದೋಸ್ತ್, ಊಟ ಮಾಡ್ದೆ ಇಲ್ಲ? 12 ಆಗತ್ತ ಟೈಮ್, ಇನ್ನ ಯಾವಾಗ ಮಾಡ್ತಿ ಊಟ? ಚಕ್ಕರ್ ಬಂದ್ಬಿಡತ್ತ ನೋಡು, ಊಟ ಮಾಡಿ ಸಲ್ತಿ. ಮನುಷ್ಯ ಇದ್ದಿ ತಾನ ಇದ್ದಿ? ಗೋಡ್ರೆ ಚಾ ಕುಡಿಸ್ತೀರಾ ಇಲ್ಲ? ಕುಡ್ಸಲಿ ಬುಲ್ಲಿ. ಹಾಗಾಗಿ ತುಂಬಾ ಜನ ಡಿಎಮ್ಸ್ ಮಾಡ್ತಾ ಇದ್ರಿ, ಯಾವಾಗ ಇಂಪಾರ್ಟೆಂಟ್ ಕ್ವಶನ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ, ಯಾವಾಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಡಿಸ್ಕಸ್ ಮಾಡ್ತೀರಾ. ನಮಗೆ ತುಂಬಾ ಹೆಲ್ಪ್ ಆಗ್ತಾ ಇತ್ತು ನಿಮ್ಮ ವಿಡಿಯೋಸ್. ಇದು ಸ್ಟಾಪ್ ಆಗಿರೋದ್ರಿಂದ ತುಂಬಾ ಕಷ್ಟ ಆಗ್ತಿದೆ, ದಯವಿಟ್ಟು ವಿಡಿಯೋ ಕಂಟಿನ್ಯೂ ಮಾಡಿ ಅಂತ. ಈ ವಿಡಿಯೋದಲ್ಲಿ LKG ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮತ್ತೆ ಪ್ರೀವಿಯಸ್ ಇಯರ್ PDF ನ ನಿಮಗೆ ಶೇರ್ ಮಾಡ್ತೀನಿ. ಆಮೇಲೆ ಮೋಸ್ಟ್ ರಿಪೀಟೆಡ್ ಕ್ವಶನ್ ಮತ್ತೆ ಹೈ ಪಾಸಿಬಿಲಿಟಿ ಇರುವಂತ ಕ್ವಶನ್ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಯೂಶಲಿ ಫಸ್ಟ್ನೇ ಕ್ವಶನ್ ಹೆಂಗಿರುತ್ತೆ ಅಂತಂದ್ರೆ, ಆ ಅಂದ್ರೆ ಅರಸ ಅಂತ ಇರುತ್ತೆ, ಆ ಅಂದ್ರೆ ಆನೆ ಅಂತ ಇರುತ್ತೆ, ಈ ಅಂದ್ರೆ ಯೂಶಲಿ ಕ್ವಶನ್ ಮಾರ್ಕ್ ಕೊಟ್ಬಿಡ್ತಾರೆ. ದಯವಿಟ್ಟು ಯಾರು ಗಾಬರಿ ಹಾಕೂಡ್ದು. ಇದು ತುಂಬಾನೇ ಇಂಪಾರ್ಟೆಂಟ್ ಕ್ವಶನ್, 2007ರಿಂದ ಕೇಳ್ಕೊಂಡ್ ಬರ್ತಾನೆ ಇದ್ದಾರೆ. ಈ ವರ್ಷನೂ ಕೇಳ್ತಾರೆ. ಒಂದು ಸಿಂಪಲ್ ಟ್ರಿಕ್ ಕೇಳ್ತೀನಿ ಕೇಳಿ. ಈ ಅಂತಂದ್ರೆ ಇಲ್ಲೂ ಅದೇ ಲೆಟರ್ನ ಹಾಕ್ಬಿಡಿ ಸಾಕು. ನೋಡಿ, ಇಲ್ಲಿನ ಫಸ್ಟ್ ಲೆಟರ್, ಇಲ್ಲಿನ ಫಸ್ಟ್ ಲೆಟರ್ ಯೂಶಲಿ ಸೇಮೇ ಇರುತ್ತೆ. NCERTಲೂ ಇದೆ, ನಾನು ನೋಡಿದ್ದೀನಿ. ಇಲ್ಲಿನ ಫಸ್ಟ್ ಲೆಟರ್ ಆಗ್ಬಿಟ್ಟು ಲೀ ಅಂತ ಬರೀರಿ ಸಾಕು. ಆರಾಮಾಗಿ ನಿಮಗೆ 1 ಮಾರ್ಕ್ಸ್ ಬರುತ್ತೆ. ಕಣ್ಣು ಮುಚ್ಕೊಂಡು ಆರಾಮಾಗಿ ತೆಗಿಬಹುದು. ಈಸಿ ಟ್ರಿಕ್ ಇದು, ಯಾರಿಗೂ ದಯವಿಟ್ಟು ಶೇರ್ ಮಾಡಕ್ ಹೋಗ್ಬೇಡಿ. ಆದಷ್ಟು ಈ ವಿಡಿಯೋನ ಓದ್ತಿರೋರಿಗೆ ಶೇರ್ ಮಾಡಿ. ಸಮಯದ ಅಭಾವ ಇರೋ ಕಾರಣ ಇದೊಂದೇ ಕ್ವಶನ್ ಡಿಸ್ಕಸ್ ಮಾಡಬೇಕಾಗಿ ಬಂದಿದೆ. ಯೂಟ್ಯೂಬ್ ಅಲ್ಲಿ ನನ್ನ ಕಂಪ್ಲೀಟ್ ವಿಡಿಯೋ ಇದೆ, ದಯವಿಟ್ಟು ಹೋಗಿ ಎಲ್ಲರೂ. ನೀವು ಮುಂದೆ ಮದುವೆ ಆಗ್ತಿರಲ್ಲ, ಅವ್ರ ಮಿನಿಮಮ್ ಸ್ಯಾಲರಿ ಎಷ್ಟಿರ್ಬೇಕು? ನಾನ್ ಮಾಡೆಲ್ ಅಲ್ವಾ, ಅದಕ್ಕೆ 100 ಕೋಟಿ ಆದ್ರೂ ಇರ್ಬೇಕು. 100 ಕೋಟಿ ಎಷ್ಟು ಸೊನ್ನೆ ಇರ್ತಾವ ಅಂತ ಗೊತ್ತಿಲ್ಲ. ರಾತ್ರಿ 7 ಗಂಟೆ ಅದಕ್ಕೆ ನೀನೇ ಕಣ್ಣಿ. ಹೆಲೋ, ವಿಡಿಯೋ ಕಾಲ್ ಮಾಡಲ್ಲ. ನಾಳೆ ಮಾಡ್ಬೋದು. ಏನು 100 ರೂಪಾಯಿದು 1800 ರೂಪಾಯಿಗೇನು ಇಂಜೆಕ್ಷನ್ ತೊಗೊಂಡ್ರಲ್ಲ, ಬಡವೈಸರ ಯಾವ್ದದು? ರೆಮಿಡೀಸ್. ಬಡವೈಸರ್ ಬೀರ್ ಅನ್ನೋದು. ಏನ ನಮ್ ಖುಷಿಗೋಸ್ಕರ ವಿಡಿಯೋಸ್ ಮಾಡಿದ್ರೆ ಆ ಕಮೆಂಟ್ ಬಾಕ್ಸ್ ಅಲ್ಲಿ ಆ ಕಮೆಂಟ್ ಗಳು ನೋಡ್ತಾ ಇದ್ರೆ ವಿಡಿಯೋಸ್ ಮಾಡೋದೇ ಬೇಡ ಅನ್ಸ್ತೈತಿ. ನಾನ್ ಸೆಕೆಂಡ್ ಇಯರ್ ಎಕ್ಸಾಮ್ ಬರೆಯೋ ಟೈಮಲ್ಲೂ ಡಿ ಬಾಸ್ ಫೋಟೋ ಅಂಟಿಸಿ ಪಾಸ್ ಆಗಿದ್ದೀನಿ. ಸೆಕೆಂಡ್ ಇಯರ್ ಎಕ್ಸಾಮ್ ಯಾರು ನಂಬ್ತಾರ ಬಿಡ್ತಾರ ಗೊತ್ತಿಲ್ಲ. ನಾನ್ ಪೇಪರ್ ಅಲ್ಲೆಲ್ಲ ಫುಲ್ ಅಂಟಿಸೇ ಪಾಸ್ ಆಗಿರೋದು. ಪಾಸ್ ಆಗ ಕಾರಣ ಯಾರು? ಡಿ ಪಾಸೆ. ಹೆಂಗದಿರಿಪ್ಪ ಎಲ್ಲಾರು? ಆರಾಮದಿರಿ? ನಾವು ಫುಲ್ ಆರಾಮದಿ ನೋಡ್ರಿ, ಎಲ್ಲಾ ನಿಮ್ಮ ಆಶೀರ್ವಾದ. ನೀ ಏನ್ ಬಿಡುಪ್ಪ, ಆರಾಮಾಗ್ಯದಿ. ಮುಕ್ಕಳೆಪ್ಪ ತೆಸರಟಿಗೆ ಅಂದ್ರ ಮುಕ್ಕಳೆ ಹಟ್ಟಿ ಹೋದಿ. ತಮ್ಮಗಳು ಅಣ್ಣಗಳು ನಮಸ್ಕಾರ. ಇದು ನಮ್ ಟಗರ ನೋಡಕ್ ಹಿಂಗ ಐತಿ. ಗುದ್ದಾಕ್ ಬಂತ ಒಬ್ಬೊಬ್ರು ಉಳಿಯಂಗಿಲ್ಲ. ನಮ್ ಟಗರ್ ಇದೆ. ಹಾಸಿಗೆ ಮೇಲೆ ಇಡ್ತಾ ಇದೀನಿ. ಹಾಸಿಗೆ ಅಲ್ಲ, ಇದು ಶಾರುಖ್ ಖಾನ್ ಅವ್ರದ್ದು ಫಂಕ್ಷನ್, ಅವ್ರದ್ದು ಡೊಂಕಿ ಮೂವಿ. ಇದಕ್ಕೆ ಚೀಫ್ ಗೆಸ್ಟ್ ಆಗಿ ಕರೆದಿದ್ರು. ನನ್ನನ್ ಗೆಸ್ಟ್ ಆಗಿ, ಅದು ವಿತ್ ವಿಡಿಯೋ ತೋರಿಸ್ತೀನಿ ಸರ್. ನಾನೇ ಮೇನ್ ಚೀಫ್ ಗೆಸ್ಟ್, ಅದು ತೋರಿಸ್ತೀನಿ. ಬೆಂಗಳೂರಲ್ಲಿ ಸರ್, ಬೆಂಗಳೂರಲ್ಲಿ, ಅಲ್ಲಿಗಲ್ಲ, ಹಿಂದಿಗಲ್ಲ, ಬೆಂಗಳೂರಲ್ಲಿ. ಇದ್ರದ್ದು ಸಾಕ್ಷಿ ಕೊಡ್ತೀನಿ ಈ ಮೂವಿ. ಇದ್ರಲ್ಲಿ ಸ್ಟೇಜ್ ಮೇಲೆ ನಾನು ವಿಡಿಯೋ ಕೊಡ್ತೀನಿ. ಏನ್ ಮಾತಾಡ್ತೀನಿ ಅದ್ರ ಬಗ್ಗೆ, ಅದು ಕಟ್ಟಾಗ್ಬಿಟ್ಟಿದೆ. ಅದು ಇದು ಸ್ಯಾಂಡಲ್ವುಡ್ ಕಪ್ ಅಂತ ನನ್ನ ಶಟ್ಲ್ ಕಾಕ್ ಆಡಕ್ಕೆ
ಹೇಳ್ದೆ ಕೇಳ್ದೆ ತಗೊಳ್ತಾರೆ. ಕಾರಣ ನಾನು ಹೆಸರು ಮಾಡಿರ್ತೀನಿ ಸೆಲೆಬ್ರಿಟಿ ಅಂತ ತಗೊಳ್ತಾರೆ. ನನ್ಗೊಂದು ಬ್ಯಾಟ್ ಹಿಡಿಯಕ್ಕೂ ಬರಲ್ಲ. ನಾನ್ ರೇಗ್ಸಕ್ ಹೇಳ್ತೀನಿ ಬ್ಯಾಟ್ ಹಿಡಿ ಆಡ ಇಲ್ಲ ನಾನು ಅಂತಂದ್ರೆ ನೀ ಸುಮ್ನೆ ನಿಂತ್ಕೊಳ್ಳಿ ಸಾಕ್ ಗೆಲ್ತಾರೆ ಅಂತ. ನಾವು ಸೋಲೋ ಟೀಮು ಗೆಲ್ತೀವಿ, ನಾವು ನಿಂತಿದ್ಕೆ ಗೆದ್ಬಿಡ್ತು ಅಂತ ನನ್ನ ಲಕ್ಕಿ ಚಾರ್ಮ್ ಅಂತ ಅಂತಾರೆ ಅನ್ಬಿಟ್ಟು 6 ಲಕ್ಷ ರೂಪಾಯಿ ಖರ್ಚು ಮಾಡಿ ಅರ್ಧ ಸ್ಯಾಂಡಲ್ವುಡ್ ಅವ್ರಿಗೆ ಕರೆದು ಪಾರ್ಟಿ ಕೊಡ್ಸಿದೀನಿ. ಅಣ್ಣ ನಿಮ್ಗೊಂದ್ ಕತೆ ಹೇಳಣ್ಣ. ಹೇಳ. ಈಗ ಕಾಡ್ನ್ಯಾಗ 3 ಮಂದಿ ಹೊಂಟಿರ್ತು. ಅಲ್ಲಿ ಪೆರ್ಕ ಬಿದ್ದಿರ್ತೈತಿ. 3 ಮಂದಿ ಹೆಸರು ಇರ್ತಾವ. ನೀತಿದ್ದ ನಾತಿನ ಪೆರ್ಕ ನಾತಿತ್ತ ಪೆರ್ಕ ಐತೀನಿ. ಇನ್ನೊಂದ್ ಜರ ಮುಂದೆ ಹೋಗ್ತೀವಿ. ಅಲ್ಲಿ ನೀರಿನ ಬಾಟ್ಲಿ ಬಿದ್ದಿರ್ತೈತಿ. ಆ ನೀರ್ ಕುಡಿತೇವ ನಾವು ಕೊಡ್ನು. ಪೆರ್ಕ ತಿಂದಿನ ಅಂದ್ರೆ ನೀರು ನಾನು ಕುಡಿಬೇಕಲ್ಲ. ಆ ನೀರು ಕುಡಿದೆ. ಇನ್ನೊಂದ್ ಜರ ಮುಂದೆ ಹೋಗ್ತೀವಿ. ಅಲ್ಲಿ ಟೈಲರ್ ಕೂತಿರ್ತಾನ. ಅವ್ ಯಾರು ಹೋಗ್ತಾನ ಅಲ್ಲಿ ಹೊಲಿತಿರ್ತಾನ. ನೀವ್ ಹೊಲ್ಸ್ಕೋತಿ ನಾ ಹೊಲ್ಸ್ಕೊಳ್ಳು. ಅಂತದೇನ್ ಚಟ ಇಲ್ಲ, ನೀವು ಹೊಲ್ಸ್ಕೋದು. ಆತ್ ನಾವ್ ಹೊಲ್ಸ್ಕೊಂಡ್ವಿ. ಇನ್ನೊಂದ್ ಜರ ಮುಂದ್ ಕೂತಿರ್ತೀವಿ. ಹೋತು ಅಲ್ಲಿ ರಾಕ್ಷಸ ಇರ್ತಾನ. ಅವ್ ಯಾರು ಹೋಗ್ತೀವಿ ಅವ್ರು ರೇಪ್ ಮಾಡ್ತಿರ್ತಾನ. ನೀವ್ ಮಾಡ್ಸೋದು ನಾ ಮಾಡ್ಸೋಳು. ನಾ ಏನ್ ಹೇಳಿ ಅಂತದೇನ್ ಚಟ ಇಲ್ಲ, ನೀವು ಮಾಡ್ಸೋದು. ಆದ್ರೆ ಹೊಲಿಗೆ ಹಾಕೊಂಡ್ ಇಬ್ರು ದಿಲ್ಲೋ ಅವ್ರಮ್ಮ ಯಾಕೆ ಇವನೇನ ಹಿಂಗ ಆಡ್ತಾವನೆ ಅಂತ ನಾನ್ ಕೇಳಿಲ್ಲ, ಯಾರೋ ಕೇಳವ್ರೆ. 3 ಮಂದಿ ಅಂತ ಇದೇ ಕರೀತಿದ್ದೆ ನೀನು. ಏನಂದ್ರೆ ಕೇಳಕ್ ಆಗಿನ ಬಾಯಿ ಕೇಳಿಬಿಟ್ಟು ಹೇಳಿ ನೋಡಮ್ಮ. ದಿಲ್ಲೋ ಅವ್ರಮ್ಮ ಯಾಕೆ ಅಲ್ಲ ನಿಮ್ದು ನಾವು ಪೂರ ಬಯಸಿವಿ. ನೀನೇನ್ ಹೇಳ್ತೀನಿ. ಕನ್ನಡ ಹೀರೋದಲ್ಲಿ ಯಾರು ಇಷ್ಟ ಬ್ರೋ ನಿಮ್ಗೆ? ಡಿ ಬಾಸ್ ದರ್ಶನ್ ಅಭಿಮಾನಿ ನಾವು. ಜೈ ಜೈ ಡಿ ಬಾಸ್. ದರ್ಶನ್ ಒಂದ್ ಸಾಂಗ್ ಹೇಳು ಬ್ರೋ. ಸವಾಲಿಗೂ ಕವಾಲಿಗೂ ಸಯ್ಯ ಸಯ್ಯ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಿಮ್ ಪ್ರಕಾರ ಟಾಪ್ 3 ಯಾರು ಬರ್ಬೋದು? ಟಾಪ್ 3 ಅಣ್ಣ ಸುರಾಜ್, ಕಾವ್ಯ, ಮಾಳು. ಯಾರು ಗೆಲ್ಬಹುದು? ಗಿಲ್ಲಿ. ಅವ್ರ 3 ಹೆಸರು ಹೇಳಿಲ್ಲ, ಅದ್ ಹೆಂಗ್ ಗೆಲ್ತಾರ? ಚಿಂಗ ಒಂದ್ಸಲ ನಾಟು ಪ್ರೀತಿ ನೋರೆ ಆಮೇಲೆ ಬೇರೆ ಅಂತೂ ಬಿಟ್ಟೋಗಲ್ಲ ನೀನು ನನ್ನ. ಬಾಯ್. ಆಯ್ತಾಯ್ತು, ನಡಿ ನಡಿ ನಡಿ. ಮಾತಾಡಕ್ ಹೋಗಲ್ಲ ಮೇಡಮ್ ಅವರೆಲ್ಲ. ಕಾಲು ಕೈ ಕಟ್ಟಿ ಆಡಬೇಕು ಮುದುಕವನಿ. ನಾನು ರಾಡ್ಯ ನನ್ನ ಕಾಲು ಕೈ ಕಟ್ಟಿ ಆಡೋದೇನಲ್ಲ ರಾಡ್ಯ ಅಂತವನಿ. ಸುಮ್ಮನೆ ತೋಡ್ ಬಿಸಿ ತೆಗೆದು ಮನೆ ದೃಷ್ಟಿ ಥರ ಸಿಗಾಕ್ಬಿಡ್ತೀನಿ. ರಾಡಿ ಒಯ್ದು ಜಿಟ್ಟೆ ನನಗೇನು ತಯಾರಾಗಿ ನಿಂತಿರುವ ನೀವೆಲ್ಲರೂ ರಾಡಿ ಅಂತವ್ರೆ ಒಯ್ದು. ನಾನ್ ನಿಂಗ ಮಾತಾಡಕ್ ಅಷ್ಟೇ ಅವಕಾಶ ಕೊಟ್ಟೇನೆ, ಮನಸ್ಸೊಳಗ್ ಬರಾಕ್ ಅವಕಾಶ ಕೊಟ್ಟಿಲ್ಲ. ಗ್ಯಾರಂಟಿ ನ್ಯೂಸ್ ಅವರೇ. ಆಹಾ, ಆ ನಿರೂಪಕಿನ ಎಲ್ಲಿ ಹಿಡ್ಕೊಂಬಂದ್ರೆ ಮುಂಚೆ ಆ ಝೀನಲ್ಲಿ ಇದ್ಲು, ಈಗ ನೋಡಿದ್ರೆ ಇಲ್ಲಿ ಫಸ್ಟ್ ನೈಟ್ ನಿಧಾನ. ಆಹಾ, ಇದನ್ನ ಯಾವ್ದಾರ ಗಂಡ್ ಮಗ ಒಂದ್ ಹೆಣ್ಮಗಳು ಕೇಳಿದ್ರೆ ಒಂದ್ FIR ಆಗಿ ಜೈಲ್ಗೆ ಹೋಗ್ತಾನೆ. ಅದೇ ಒಂದು ಹೆಣ್ಮಗಳು ಗ್ಯಾರಂಟಿ ನ್ಯೂಸ್ ಅಲ್ಲಿ ಕೂತ್ಕೊಂಡು ಫಸ್ಟ್ ನೈಟ್ ನಿಧಾನ. ಏನ್ ನಿಧಾನವಾಗಿ ಏನೂ ಆಗಲ್ಲ. ಫಸ್ಟ್ ನೈಟ್ ಅಲ್ಲಿ ಎಲ್ಲ ಜಲ್ದಿನೇ ಆಗೋದು. ಮಮ್ಮಿ ನಾ ರೈಲ್ವೆ ಜಾಬ್ ಸಂಬಂಧ ಪ್ರಿಪೇರ್ ಆಗತ್ತೀನಿ, ನನಗೆ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ ಪ್ಲೀಸ್. ವಾಟರ್ ಬರ್ತಲಿ ತಂಡೆ ವಾಟರ್ ಬೋತಲಿ ಇಡ್ಲಿ ವಡೆ ದೋಸೆ ಮಸಾಲ ವಡೆ, ಇಡ್ಲಿ ವಡೆ ದೋಸೆ ಮಸಾಲ, ಬಿಸ್ಕಿಡಿ ಚಿಪ್ಸಿ ಕುರ್ಕುರಿಯ, ಬಿಸ್ಕಿಡಿ ಚಿಪ್ಸಿ ಕುರ್ಕುರಿಯ, ಬಿಸ್ಕಿಡಿ. ನಾವೊಂದು ಐಫೋನ್ ತಗೋಬೇಕಂತ ವಿಚಾರ ಮಾಡೀನಿ. ನಿನ್ ಕಡೆ ಅಷ್ಟು ರೊಕ್ಕ ಅದಾವ ಅಣ್ಣ? ವಿಚಾರ ಮಾಡಕ್ ರೊಕ್ಕ ಹಾಕ್ಬೇಕು. ಯಾರಪ್ಪ ಫೋನ್ ಮಾಡ್ತಾರ? ಹಲೋ. Hello, sir. ಯಾರೋ? We are calling from IDFC Bank. Sir, we are providing credit cards, sir. ಅಯ್ಯೋ ನನ್ಗೆ ಇಂಗ್ಲಿಷ್ ಬರುದಿಲ್ವಲ್ಲ ಮೇಡಮ್ ಅವರೇ, ಒಂಚೂರು ಇರಿ, ನನ್ನ ಮಗವನ್ನೇ ಕೊಡ್ತೀನಿ ಮಾತಾಡೋರಂತೆ. ಈಗ ಹಾಕೋನಲ್ಲ ಮಗ, ತಗೋ ಯಾರೋ ಕಂಪ್ನಿಯವ್ರು ಫೋನ್ ಮಾಡೋರು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರ, ಗೊತ್ತಾಯ್ತಾ ಇಲ್ಲ ನನ್ಗೆ. ಇಟ್ಕೋ. ಹಲೋ. Hello, sir. ಹಲೋ. ಹಾ ಮೇಡಮ್. ಮೈಟೋಕಾಂಡ್ರಿಯಾ ಇಸ್ ದಿ ಪವರ್ ಆಫ್ ಸೆಲ್. Actually, Newton's third law says that for every action there will be the opposite and equal reaction. Sir, what are you talking?
ಗೈಸ್ ನಾನು ಇವಾಗಷ್ಟೇ ಒಂದು ವಿಡಿಯೋ ನೋಡಿದೆ. ಆ ವಿಡಿಯೋದಲ್ಲಿ ಬಂದ್ಬಿಟ್ಟು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾರಂತೆ ಯಾರು. ಯಾಕೆ ಕಂಪ್ಲೇಂಟ್ ಕೊಡ್ತೀರಾ ಅಂತ ಕೇಳಿದ್ರೆ, ನೀನು ಈ ತರ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ಕೊಂಡು ಮಾತಾಡ್ತಾ ಇದೀಯಾ, ನೀನು ಈ ತರ ಬ್ಯಾಡ್ ವಿಡಿಯೋ ಮಾಡ್ತಿದ್ಯಾ. ನೋಡಿ, ನಾನು ಒಂದು ಕಂಟೆಂಟ್ ತಗೊಂಡೋಗಿ ನಾನು ವಿಡಿಯೋ ಮಾಡಿರೋದು ಅಷ್ಟೇ, ಒಂದು ಕಂಟೆಂಟ್ ಆಗಿ ವಿಡಿಯೋ ಮಾಡಿದ್ದೀನಿ. ಅಷ್ಟು ಬಿಟ್ಟರೆ ನಾನು ಯಾರ ನೇಮ್ ಕೂಡ ಯೂಸ್ ಮಾಡಿ ಕೂಡ ನಾನು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಕ್ ಹೋಗಿಲ್ಲ. ಅದು ಯೂಸ್ ಮಾಡಿದ್ದೀನಿ ಅಂದ್ರೆ ಒಂದು ವಿಡಿಯೋ ಅಷ್ಟೇನೆ, ಒಂದು ವಿಡಿಯೋ ಮಾಡಿದ್ದೀನಿ ಅಷ್ಟೇನೆ. ಅದು ಡೈಲಾಗ್ ಹೊಡಿತಾ ಇದ್ದೀನಿ ನಾನು ಡೈಲಾಗ್ ಹೊಡಿತಾ ಇದ್ದೀನಿ. ಅಷ್ಟು ಬಿಟ್ಟರೆ ನಿಮ್ಗೇನು ಪ್ರಾಬ್ಲಮ್ ನಂಗೆ ಅರ್ಥ ಆಗ್ತಿಲ್ಲ. ಇವಾಗ ನನ್ನ ಮೇಲೆ ಕಂಪ್ಲೇಂಟ್ ಕೊಡಿ, ಓಕೆ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಎಷ್ಟು ಜನ ವಿಡಿಯೋಸ್ ಮಾಡ್ತಾ ಇದ್ದಾರೆ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ಕೊಂಡು, ಅವ್ರ ಮೇಲೂ ಕಂಪ್ಲೇಂಟ್ ಕೊಡಿ. ಎಲ್ಲರ ಮೇಲ್ಗೂ ಕಂಪ್ಲೇಂಟ್ ಕೊಡಬೇಕು. ನಮಗೆ ಒಂದು ನ್ಯಾಯ ಇಲ್ಲ, ಬೇರೆಯವ್ರಿಗೆ ಒಂದ್ಬಿಟ್ಟು ನ್ಯಾಯ ಇಲ್ಲ, ಆಯ್ತಾ? ಇವಾಗ ನನ್ನ ಮೇಲೆ ಹೆಂಗ್ ಕಂಪ್ಲೇಂಟ್ ಕೊಡ್ತೀರಾ ನೀವು, ಅವ್ರ ಮೇಲೂ ಕಂಪ್ಲೇಂಟ್ ಕೊಡಿ, ಆಯ್ತಾ? ನಾನು ವಿಡಿಯೋಸ್ ಕಳಿಸ್ತೀನಿ, ಯಾರು ಮಾಡಿದ್ದಾರೆ ಎಲ್ಲ ಕಳಿಸ್ತೀನಿ, ಆಯ್ತಾ? ಅವ್ರ ಮೇಲೂ ಕಂಪ್ಲೇಂಟ್ ಕೊಡಿ. ಸೊ ನಾನು ಯಾವುದೇ ತಪ್ಪು ಮಾಡಿಲ್ಲ, ನಾನು ಯಾರಿಗೂ ಬೈದಿಲ್ಲ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಅಷ್ಟು ಬಿಟ್ಟರೆ ನಾನು ಯಾರ ನೇಮ್ ಕೂಡ ಯೂಸ್ ಮಾಡಿ ಬೈದಿಲ್ಲ. ಯಾಕೆ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ಕೊಂಡು ನಾನು ವಿಡಿಯೋ ಮಾಡ್ಕೊಂಡು ಯಾಕೆ ಲೈಕ್ ಫಾಲೋವರ್ಸ್ ತಗೋದಿಲ್ಲ ನಂಗೆ ಅರ್ಥ ಆಗ್ತಿಲ್ಲ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ವಾ, ಯಾಕಣ್ಣ ನಿನ್ನೆ ಹಾಲೇ ತಗೊಬಂದಿಲ್ಲ? ಇಲ್ಲಣ್ಣ, ಅದು ನಮ್ಮ ಹೆಂಡತಿಗೆ ಹುಷಾರಿಲ್ಲ, ಅದಕ್ಕೆ ತರಕಾಗಿಲ್ಲ. ಓ ಹೌದಾ, ಎಮ್ಮೆ ತಗೋ ಬರ್ಬೇಕು ತಾನೆ? ಅಣ್ಣ, ಇದು ಸ್ವರ್ಗಕ್ಕೆ ಹೋಗೋ ಗೇಟ್ ಎಲ್ಲ ಐತೆ. ಈ ಸ್ವರ್ಗಕ್ಕೆ ಹೋಗೋ ಮುಂಚೆ ನಿಮ್ಮ ಪಾಪ ಪುಣ್ಯಗಳು ಒಂದ್ಸರಿ ನೋಡ್ಬೋದಾ? ನೋಡ್ರಿ ತುಂಬಾ ಪುಣ್ಯಗಳು ಮಾಡಿದೀವಿ ನಾವು. ನಿನ್ಗೆ ಆ ದಿನ ಯಾಕಂತ ನಾವು ಭಿಕ್ಷುಕರಿಗೆಲ್ಲ ಬೆಡ್ಶೀಟ್ ಹಂಚಿದ್ವಲ್ಲ, ಬೇಸಿಗೆಲ್ ಬೆಡ್ಶೀಟ್ ಕೊಟ್ಟಿದ್ರಲ್ಲ, ಅದ ಇನ್ನು ಏನೇನ್ ಮಾಡಿದೀರಾ? ಯಾವತ್ತೂ ಚಿಕನ್ ತಿಂದಿಲ್ಲ. ಯಾಕಂದ್ರೆ ಬರೀ ಮಟನ್ ತಿಂತಿದ್ದೀರಿ ನೀವು. ನಾವು ಮನೆಗೆ ಹೋಗಿ ಗಿಡಗಳು ಬೆಳೆಸಿದೀವಿ, ಗಾಂಜಾ ಗಿಡ. ಈ ನರ್ಕದ ಬಾಗ್ಲೆಲ್ಲ ಐತೆ, ಹಿಂಗೆ ಮುಂದೆ ಹೋಗಿ ಬಲಬ್ ತಿರುಗ್ರಿ. ಮಚ್ಚ ಅರ್ಜೆಂಟ್ 2 ಲಕ್ಷ ಬೇಕಿತ್ತು ಕಣ. 2 ಲಕ್ಷ ಸಾಕಾ? ಓ ಮಚ್ಚ, ಅದಕ್ಕೆ ಯಾಕ ಸಾಯ್ತೀಯ ನಾಯಿ ತರ? ತಾಳ್ ತಗೊಂಬತ್ತೀನಿ, ತಗಡ. ಇಷ್ಟ ದಿವಸ ನಿನ್ನ ಗೋಳಿ ಮಗ ಅನ್ಕೊಂಡಿದ್ದೆ, ನೀನ್ ಇಷ್ಟು ಒಳ್ಳೆಯವ್ರು ಅಂತ ಗೊತ್ತಿರ್ಲಿಲ್ಲ ಮಚ್ಚ. ಹಂಗೇ ಇಲ್ಲ, ತಗೊಂಡೋಗ, ಪರವಾಗಿಲ್ಲ ಮಚ್ಚ. ನಿನ್ ಚೆನ್ನಾಗಿ ಉಟ್ಕೋ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಮರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.